ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಒಂದು ಕಡೆ ಗೋಬಿ ಮಾಡ್ತಿದ್ದಾರೆ. ಆ ಗೋಬಿ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಗೋಬಿ ಏನು ವಿಶೇಷ ಏನಿಲ್ಲ, ಬಟ್ ಎಲ್ಲರೂ ಮುಂಚೆ ನಿಮಗೆ ಈ ಗೋಬಿ ಫ್ಲವರ್ ಏನಿದೆ ಅದರಲ್ಲೇ ಮಾಡ್ತಾಯಿದ್ರು. ಸೊ ಆಮೇಲೆ ಹೋಗ್ತಾ ಎಲ್ಲರೂ ಈ ಎಲೆಕೋಸು ಹಾಕೋಕ್ಕೆ ಶುರು ಮಾಡಿಬಿಟ್ರು. ಬಟ್ ಇಲ್ಲಿ ಇನ್ನೂ ಹಾಗೇ ಈ ಹೂಕೋಸಲ್ಲಿ ಹೆಂಗೆ ಬರುತ್ತೆ ಆ ಹೂಕೋಸು ಇಟ್ಕೊಂಡು ಆ ಹೂಕೋಸಲ್ಲೇ ಇನ್ನೂ ನಿಮಗೆ ಗೋಬಿ ಮಾಡ್ತಾಯಿದ್ದಾರೆ. ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಂಗೆ ಪರಿಚಯನೇ ಇದ್ದಾರೆ, ಹಾಗಾಗಿ ಒಂದು ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಡಿಸ್ಕ್ರಿಪ್ಷನ್ ನಿಮಗೆ ಮುಂದೆ ಹೇಳ್ತೀನಿ ಲೊಕೇಶನ್ ಎಲ್ಲಿ ಲೊಕೇಟ್ ಆಗಿದೆ ಅಂತ. ಫಸ್ಟ್ ಅವ್ರು ಹೆಂಗೆ ಮಾಡ್ತಾರೆ ಅಂತ ಕೇಳ್ಕೊಂಡು ಟೇಸ್ಟ್ ಹೆಂಗೆ ತೋರಿಸ್ಕೊಡ್ತೀನಿ ಬನ್ನಿ. ಸೊ ನೋಡಿ, ಇದೇ ನಮ್ಮದು ನಾನು ಹಿಂಗೆ ಹೇಳಿದ ಗೋಬಿ ಕಾರ್ನರು, ಮಲ್ಲಿಕಾ ವೆಜ್ ಅಂತ. ಇಲ್ಲಿ ಡಿಫ್ರೆಂಟ್ ಥರ ಏನೇನು ಗೋಬಿ ಸಿಗುತ್ತೆ ನಿಮಗೆಲ್ಲ ಈಗ ತೋರಿಸ್ಕೊಡ್ತೀನಿ. ಮೆನು ನೋಡೋಕ್ಕೆ ಹೋದರೆ ಮೆನು ನೋಡ್ಕೊಡಿ ಇಲ್ಲೇ ಮೆನು ಏನೇನು ಸಿಗುತ್ತೆ ಅಂತ. ಗೋಬಿ ಮಂಚೂರಿ, ಡ್ರೈ ಗೋಬಿ, ಬೇಬಿ ಕಾರ್ನ್ ಚಿಲ್ಲಿ, ಮಶ್ರೂಮ್ ಚಿಲ್ಲಿ, ಪನ್ನೀರ್ ಮಂಚೂರಿ, ಪೈನಾಪಲ್ ಮಂಚೂರಿ, ಆಲೂ ಮಂಚೂರಿ, ವೆಜಿಟೇಬಲ್ ಮಂಚೂರಿ, ನೂಡಲ್ಸು ಇಷ್ಟೆಲ್ಲ ಸಿಗುತ್ತೆ. ಟೇಸ್ಟ್ ಹೆಂಗಿದೆ ಅಂತ ನಿಮಗೀಗ ತೋರಿಸ್ಕೊಡ್ತೀನಿ. ಓನರ್ನ ಮಾತಾಡ್ಸೋಣ ಬನ್ನಿ ಒಂದ್ಸಲ. ಇಲ್ಲೇ ಇದ್ದಾರೆ ಓನರ್, ಅವ್ರನ್ನ ಮಾತಾಡ್ಸೋಣ. ಅಂಕಲ್ ನಮಸ್ಕಾರ. ಅಂಕಲ್ ನಂಗೆ ತುಂಬ ವರ್ಷದಿಂದ ಪರಿಚಯ ಅಂಕಲ್. ಇವರು ಗೋಕುಲಮಲ್ಲೇ ಇದ್ದಿದ್ದು, ನಾನು ಗೋಕುಲಮಲ್ಲೇ ಹುಟ್ಟು ಬೆಳೆದಿದ್ದು. ಇದೇ ನಾನು ನಿಮ್ಗೆ ಹೇಳಿದ ಗೋಬಿ ಸೆಂಟರ್ ಓನರ್ ಇವರೇ. ಅಂಕಲ್ ನಮಸ್ಕಾರ. ಎಷ್ಟು ವರ್ಷ ಮಾಡ್ತೀರಾ ಅಂಕಲ್ ಇದು ಗೋಬಿ? 34 ವರ್ಷ ಆಯ್ತು ಅಂಕಲ್. ಅಂಕಲ್ ನಿಮ್ಮಲ್ಲಿ ಇನ್ನೂ ಈಗ ತುಂಬ ಕಡೆ ಎಲ್ಲರೂ ಈಗ ಕಾಲಿಫ್ಲವರ್ ಯೂಸ್ ಮಾಡ್ತಾ ಇದ್ದಾರೆ, ನಿಮ್ಮಲ್ಲಿ ಇನ್ನೂ ಈ ಹೂಕೋಸಲ್ಲೇ ಮಾಡೋಂಥದ್ದು ಏನಕ್ಕೆ ಅಂಕಲ್? ಬೇರೆ ಕಡೆ ಕ್ಯಾಬೇಜ್ ಯೂಸ್ ಮಾಡ್ತಾರೆ, ನಾವು ಕಾಲಿಫ್ಲವರ್ ಯೂಸ್ ಮಾಡ್ತೀವಿ. ಓಕೆ ಕ್ಯಾಬೇಜ್ ಬೇರೆ. ಓಕೆ ಹಾಂ. ಅಂದರೆ ನಮ್ಮಲ್ಲಿ ನಾವು ಮೊದಲಿಂದ ಮೈಸೂರಿಗೆ ಫಸ್ಟಿಂದ ಅಂತ ಹೇಳ್ಕೊಬೋದು, ನಾವು ಕಾಲಿಫ್ಲವರಿಂದ ಸ್ಟಾರ್ಟ್ ಮಾಡಿರೋದು. ಅವಾಗಿಂದ ನಾವು ಕಲರ್ ಯೂಸ್ ಮಾಡಲ್ಲ ಅವಾಗಿಂದನು. ಈಗೆಲ್ಲ ಕಲರ್ ಲೆಸ್ ಅಂತ ಈಗ ಬಂದಿದೆ ಗೌರ್ಮೆಂಟಿಗೆ. ನಾವು 32-34 ವರ್ಷದಿಂದ ಕಲರ್ ಆಗ್ತಾಯಿಲ್ಲ. ಸರಿ ಅಂಕಲ್, ಹೆಂಗೆ ಮಾಡ್ತೀವಿ ಅಂತ ನಮ್ಗೊಂದು ತೋರಿಸ್ಕೊಡ್ಬೋದಾ ಅಂಕಲ್? ಆಮೇಲೆ ನಿಮ್ಮಲ್ಲಿ ಏನೇನು ಸಿಗುತ್ತೆ ಅಂಕಲ್? ಈಗ ಬರೀ ಗೋಬಿ ಅಂದರೆ ಗೋಬಿ ಮಂಚೂರಿ ಸಿಗುತ್ತೆ, ಗೋಬಿ ಚಿಲ್ಲಿ ಸಿಗುತ್ತೆ, ಫ್ರೈಡ್ ರೈಸು, ನೂಡಲ್ಸು, ಮಶ್ರೂಮು, ಬೇಬಿಕಾರ್ನು, ಪನ್ನೀರು, ಬಾಳೆದಿಂಡು, ಹಾಲು, ವೆಜಿಟೇಬಲು, ಪಾಲಕ್ಕು, ಡ್ರೈ ಗೋಬಿ, ಪೈನಾಪಲ್ ಮಂಚೂರಿ ಸ್ಪೆಷಲಿ. ಓಕೆ ಅಂಕಲ್, ಈಗ ನಿಮ್ಮದ್ರಲ್ಲಿ ಯಾವುದು ತುಂಬ ಮೂವಿಂಗು? ಗೋಬಿ ಆ್ಯಂಡ್ ಮಶ್ರೂಮ್. ಗೋಬಿ ಆ್ಯಂಡ್ ಮಶ್ರೂಮು. ಸರಿ ಅಂಕಲ್, ನನಗೂ ಹಂಗಾಗಿ ಈಗ ಮಶ್ರೂಮ್ ಮಂಚೂರಿ ಮಾಡ್ಕೊಡ್ತೀರಾ? ಮಾಡ್ಕೊಡೋದು. ಓಕೆ ಅಂಕಲ್, ಆಯಿತು. ಸೊ ಈಗ ಅದು ಪ್ರಿಪ್ರೇಷನ್ ಹೆಂಗಿದೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನೋಡ್ಕೊಳ್ಳಿ ಹೆಂಗೇನೆ. ಫಸ್ಟ್ ಏನು ಹಾಕ್ತೀರಾ ಅಂಕಲ್ ಅದಕ್ಕೆ? ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಆ ಮಸಾಲೆ ಏನಿರುತ್ತೆ ಅಂಕಲ್? ಮಸಾಲೆ ಟೊಮೊಟೊ ಸಾಸು, ಚಿಲ್ಲಿ ಸಾಸು, ಪೆಪ್ಪರು, ಸಾಲ್ಟು, ಹಾಂ ಗಾರ್ಲಿಕ್ ಜಿಂಜರ್ ಪೇಸ್ಟು, ಓಕೆ, ಸೋಯಾಬೀನ್ ಸಾಸು. ಸರಿ ಅಂಕಲ್. ಈಗ ಫಸ್ಟು ಕ್ಯಾಪ್ಸಿಕಮ್ ಹಾಕ್ತೀವಿ, ಈರುಳ್ಳಿ ಹಾಕ್ತೀವಿ. ಆಮೇಲೆ ಅದ್ರ ಮೇಲೆ ಮಶ್ರೂಮ್ ಕೋಟಿಂಗ್ ಕೊಟ್ಟು ಮಶ್ರೂಮ್ ಇರುತ್ತೆ. ಓಕೆ, ಅದನ್ನು ಹಾಕಿ ತಿರುಗ್ತೀವಿ. ಆಮೇಲೆ ಮಸಾಲೆ ಪೌಡ್ರ್ಗಳು 1-2 ಐಟಮ್ ಹಾಕ್ತೀವಿ. ಆಮೇಲೆ ಗೀ ಹಾಕ್ತೀವಿ. ಗೀ ಅಂಕಲ್ ನಮ್ಮಲ್ಲಿ ಸ್ಪೆಷಲಿ ಅದು ಗೀ. ನಾವು ಈ ಟೇಸ್ಟಿಂಗ್ ಪೌಡ್ರ್ ರಗಳೆ ಬಂದಲ್ಲಿಂದ ಟೇಸ್ಟಿಂಗ್ ಪೌಡ್ರ್ಗಿಂತ ಜಾಸ್ತಿ ಗೀ ಯೂಸ್ ಮಾಡ್ತೀವಿ ನಾವು. ಓಕೆ ಅಂಕಲ್. ಸೊ ಈಗ ಮಾಡ್ತೀವಿ ಬೇಬಿ ಕಾರ್ನ್ ಅಲ್ವಾ ಅಂಕಲ್? ಇದು ಮಶ್ರೂಮ್. ಮಶ್ರೂಮ್. ಇದು ಮಶ್ರೂಮ್ ಮಂಚೂರಿ ಅಂತ. ಮಶ್ರೂಮ್ ಚಿಲ್ಲಿ ಬರುತ್ತೆ. ಓಕೆ, ಮಶ್ರೂಮ್ ಫ್ರೈಡ್ ರೈಸು ಬರುತ್ತೆ, ಮಶ್ರೂಮ್ ನೂಡಲ್ಸು ಬರುತ್ತೆ. ಓಕೆ. ಈಗ ಖಾರ ಜಾಸ್ತಿ ಬೇಕಂದ್ರೆ ಹಾಕ್ಕೊಡ್ತೀರಾ ಅಂಕಲ್? ಎಲ್ಲ ಏನು ಬೇಕು ಅದಕ್ಕೆ ಅದು ಬೇಕಾದನ್ನ ಅವ್ರ ಕಸ್ಟಮರ್ ಏನು ಕೇಳ್ತಾರೆ ಅದಷ್ಟು. ಓಕೆ ನೋಡಿ, ಇಷ್ಟೇ ಸಿಂಪಲ್ ರೆಡಿನೇ ಆಗೋಯ್ತು ಆಗಲೇ. ಮಸಾಲೆ ಏನಕ್ಕೆ ಮುಂಚೆ ರೆಡಿ ಮಾಡ್ಕೊಂಡಿರ್ತಾರಲ್ಲ, ಒಂದು ಕಾರಣಕ್ಕೋಸ್ಕರ ಮಾಡಿ ಬೇಗನೆ ಆಗೋಯ್ತು. ತುಂಬ ಜಾಸ್ತಿ ವೆಯ್ಟ್ ಮಾಡೋಂಗಿಲ್ಲ. ಬಟ್ ನಾನು ಬಂದರೆ ಟೈಮ್ ಸ್ವಲ್ಪ ಬೇಗ ಆಯ್ತಿದ್ದು, ಹಾಗಾಗಿ ಈಗ ತಾನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರು. ಈಗ ತಾನೇ ಓಪನ್ ಆಗಿ ಈಗ ತಾನೇ ಗೋಬಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಬಟ್ ನೀವು ಸಂಜೆ ಒಂದು 6:30-7 ಗಂಟೆ ಮೇಲೆ ಬಂದರೆ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಅಷ್ಟು ಕ್ರೌಡ್ ಇರುತ್ತೆ. ನಮ್ಮದು ಮಶ್ರೂಮ್ ಮಂಚೂರಿ ರೆಡಿ ಆಗಿದೆ. ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಸೊ ಈಗ ನಮ್ಮದು ಇದು ಮಶ್ರೂಮ್ ಮಂಚೂರಿ ರೆಡಿ ಆಗಿದೆ. ಮಶ್ರೂಮ್ ಮಂಚೂರಿ. ಸೊ ಫಾರ್ ದಿ ಫಸ್ಟ್ ಟೈಮ್ ಇಲ್ಲಿ ನಾನು ತುಂಬ ವರ್ಷ ಆಮೇಲೆ ಬರ್ತಾಯಿದ್ದೀನಿ ತಿನ್ನೋಕ್ಕಂತ. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ವಾವ್. ನಿಮಗೆ ಆ ಮಸಾಲೆ ಓವರ್ಲೋಡ್ ಬರುತ್ತೆ. ಒಂದು ಕಡೆ ತುಂಬ ಮಸಾಲೆ ಹಾಕ್ಕೊಟ್ಬಿಡ್ತಾರೆ, ಮಶ್ರೂಮೇ ಇರಲ್ಲ, ಎಲ್ಲ ಬರೀ ಮಸಾಲೆನೇ ತುಂಬಿರುತ್ತೆ ಮೇಲೆಲ್ಲ. ಆ ಥರ ಎಲ್ಲ ಸಕ್ಕ ಟೇಸ್ಟಾಗಿದೆ. ಆಯಿಲ್ ಎಲ್ಲ ನೋಡೋಕೋದ್ರೆ ತುಂಬಾ ಆಯಿಲ್ ಇಲ್ಲ. ನೋಡಿ ಇಲ್ಲಿ ಪ್ರೆಸ್ ಮಾಡಿ ತೋರಿಸ್ತಿರ್ಬೇಕಾದ್ರೆ ನಿಮಗೆ ತುಂಬಾ ಆಯಿಲ್ ಇಲ್ಲ, ಎಲ್ಲ ಮಸಾಲೆ ಮಾತ್ರ ಅಷ್ಟೇ ಐಟಮ್. ಇಲ್ಲಿ ತುಂಬಾ ಸಕ್ಕತ್ತಾಗಿದೆ. ಎಲ್ಲರೂ ಒಂದು ಸಲ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಇಲ್ಲಿ. ಇನ್ನೂ ಏನೋ ಸಿಗುತ್ತೆ ನೆಕ್ಸ್ಟ್ ಐಟಮ್ ಟ್ರೈ ಮಾಡೋಣ. ಸೊ ಸದ್ಯಕ್ಕೆ ಮಶ್ರೂಮ್ ಆರ್ಡರ್ ಮಾಡಿದ್ದೀನಿ. ಮಶ್ರೂಮ್ ಮಂಚೂರಿ ರೆಡಿ ಇದೆ. ಮಶ್ರೂಮ್ ಅದು ನಿಮಗೆ 4-5 ಥರ ಐಟಮ್ ಮಾಡ್ತಾರೆ. ನಾನು ಬೇಸಿಕಲಿ ಮಶ್ರೂಮ್ ಮಂಚೂರಿ ಮಾಡಿಸ್ಕೊಂಡಿದ್ದೀನಿ. ಇನ್ನೊಂದು ಬೈಟ್ ತೊಗೊಳ್ಳೋಣ, ಟೇಸ್ಟ್ ಹೆಂಗೆ ನೋಡೋಣ.
ಸೊ ನೆಕ್ಸ್ಟ್ ಇನ್ನೊಬ್ಬರು ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ ಗೋಬಿನೂ ಅಷ್ಟೇ ಮಾಡಿ ಸಿಂಪಲ್ ಎಲ್ಲ ಮಸಾಲೆ ರೆಡಿ ಆಗಿದೆ ಸಿಂಪಲ್ ಅಷ್ಟೇ. ಸ್ವಲ್ಪ ಆಯಿಲ್ ಹಾಕ್ತಾರೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗೀ ಎಲ್ಲೋ ಹಾಕಿದ್ರೆ ಯಾವತ್ತೂ ನೋಡಿಲ್ಲ, ಇದೆ ಫಸ್ಟ್ ಟೈಮು. ಒರಿಜಿನಲ್ ಗೋಬಿ ಅಂತ ಒರಿಜಿನಲ್ ಗೋಬಿ, ಯಾವುದು ಎಲೆಕೋಸು ಹಾಕಿ ಏನೂ ಮಾಡಲ್ಲ ಇಲ್ಲಿ. ಅಂಕಲ್ ನಿಮ್ಮದು ಪೀಕ್ ಟೈಮ್ ಯಾವಾಗ? 6 ಗಂಟೆ ಮೇಲೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ತುಂಬ ಕಡೆ ಗೋಬಿ ತಿಂತೀನಿ ನಾನು, ಅಲ್ಲಿ ಏನೂ ಬರೀ ಈರುಳ್ಳಿ ಇರಲ್ಲ, ಒಂದು ಕ್ಯಾಪ್ಸಿಕಮ್ ಇರಲ್ಲ, ಏನೂ ಇರಲ್ಲ. ಬಟ್ ಇನ್ನು ನೋಡಿ ತಿನ್ನೋಕ್ಕೆಲ್ಲ ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ. ಕರಿಬೇವಿನ ಸೊಪ್ಪು, ಈರುಳ್ಳಿ ಸಿಗುತ್ತೆ ನಿಮಗೆ. ಸುಮ್ಮನೆ ಮಸಾಲೆ ಅಂತ ಹಾಕ್ತಾರೆ, ಮಸಾಲೆ ಒಳಗೆ ಗೋಬಿ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಕೊಡ್ತಾರೆ. ಎಲ್ಲರೂ ಒಂದು ಸಲ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಿ. ಸೊ ಇದು ನೋಡಿ ಕಸ್ಟಮರ್ ಸಿಗ್ತಾನೆ ಬಂದಿದ್ದಾರೆ. ಕಸ್ಟಮರ್ ರಿವ್ಯೂನು ಕೇಳೋಣ ಹೆಂಗಿರುತ್ತೆ ಅಂತ, ಅವ್ರು ಎಷ್ಟು ದಿನದಿಂದ ಬರ್ತಾರೆ ಅಂತ. ಕಸ್ಟಮರ್ ಸಿಗ್ತಾನೆ ನೋಡಿ ಗೋಬಿ ಆರ್ಡರ್ ಮಾಡಿ ಗೋಬಿ ಕೊಟ್ಟಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್ ಇಲ್ಲಿ ನೀವು ಎಷ್ಟು ವರ್ಷ ಬರ್ತೀರಾ ಸರ್ ಗೋಬಿ ತಿನ್ನೋಕ್ಕೆ? ಸರ್ ಸುಮಾರು ನಾವು 10th ಸ್ಟ್ಯಾಂಡರ್ಡಿಂದಾಗಿಂದ ಬರ್ತಾ ಇದ್ದೀವಿ. ಓಕೆ. ಸೊ ಟೇಸ್ಟು ಅಡಿಷನಲ್ ಏನಿರಲ್ಲ, ನ್ಯಾಚುರಲಾಗಿ ಕೊಡ್ತಾರೆ, ಅದಕ್ಕೋಸ್ಕರ ಇಲ್ಲೇ ಬರ್ತೀವಿ. ಎಲ್ಲೇ ಹೋಗಿದ್ರು, ದೂರ ಹೋಗಿದ್ರು, ಗೋಬಿ ತಿನ್ನಬೇಕು ಅನಿಸಿದ್ರೆ ಇಲ್ಲೇ ಬರ್ತೀವಿ. ಸೊ ನಮ್ಮದು ರೂರಲ್ ಬಂದು ಮೇಟ್ಗಳ್ಳಿ. ಓಕೆ. ಅಲ್ಲೂ ಎಲ್ಲ ಕಡೆ ಮಾಡ್ತಾರೆ, ಬಟ್ ಟೇಸ್ಟು ಕ್ವಾಲಿಟಿ ಎಲ್ಲ ನಮ್ಗೆ ಇಲ್ಲಿ ಇಷ್ಟ, ಅದಕ್ಕೋಸ್ಕರ ಇಲ್ಲೇ ಬಂದು ತಿನ್ಕೊಂಡು ಹೋಗ್ತೀವಿ ಸರ್. ಸೊ ಇಲ್ಲಿ ನೋಡಿ ಅದು ಕಲರ್ ಇಲ್ಲ, ಅದೆಲ್ಲ ಒಂದು ಮೇನ್ ಅಡ್ವಾಂಟೇಜ್ ಅಲ್ವಾ ಸರ್? ಈಗ ತುಂಬ ಕಡೆ ಗೋಬಿ ಏನು ಕೆಂಪು ರವ ಅಂತ ಹೊಳಿತಾ ಇರುತ್ತೆ. ಹೌದು ಸರ್, ಅದಕ್ಕೋಸ್ಕರ ಇಲ್ಲೇ ಬರೋದು ನಾವು. ಓಕೆ. ಅಲ್ಲಿಕಂದ್ರೆ ಎಲ್ಲ ಕಡೆ ಟ್ರೆಂಡ್ ಗೊತ್ತಿರುತ್ತೆ ಆಲ್ರೆಡಿ ಆಲ್ಮೋಸ್ಟ್. ಸೊ ಅದಕ್ಕೆ ನಾವು ಇಲ್ಲೇ ಜಾಸ್ತಿ ಬರೋದು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಸೊ ನೋಡಿ, ನಿಮಗೆ ಲೊಕೇಶನ್ ಗೊತ್ತಾಗಿಲ್ಲ ಅಂದರೆ ಸಿಂಪಲ್ಲು ಒಂಟಿಕೊಪ್ಪ ಸಿಗ್ನಲ್ಗೆ ಬನ್ನಿ. ಒಂಟಿಕೊಪ್ಪ ಸರ್ಕಲ್ ಹತ್ರ ಇಲ್ಲಿ ನಿಮಗೆ ಹಾಸ್ಪಿಟ್ಲ್ ಕಾಣುತ್ತಲ್ಲ, ಎಲ್ಲರಿಗೂ ನಮ್ಮ ಮೈಸೂರಿಗೆ ಗೊತ್ತೇ ಇರುತ್ತೆ. ಸೊ ಈ ಒಂಟಿಕೊಪ್ಪ ರೋಡಲ್ಲಿ ಸ್ವಲ್ಪ ಮುಂದೆ ಬಂದರೆ DRM ಹಾಸ್ಪಿಟ್ಲ್ ಪಕ್ಕದ ರೋಡಲ್ಲೇ ಚೂರು ಮುಂದೆ ಬಂದರೆ ಇಲ್ಲೇ ನಮ್ಮದು ಗೋಬಿ ಕಾರ್ನರ್ ಇದೆ. ಇದು ಟೇಸ್ಟ್ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಫ್ರೆಂಡ್ಸ್ ಎಲ್ಲರೂ ಒಂದ್ಸಲ ಬಂದು ಟ್ರೈ ಮಾಡಿ. ಸೊ ನೆಕ್ಸ್ಟ್ ಅದೊಂದು ನೂಡಲ್ಸ್ ಆರ್ಡ್ರ್ ಮಾಡಿದ್ದೆ, ಬಟ್ ಇಲ್ಲಿ ತಿನ್ನೋ ಡೌಟು ನನಗೆ ಫಿಲ್ ಆಗಿಬಿಟ್ಟಿದೆ. ಮನೆ ತೊಗೊಂಡೆ ಒಂದು ಸಲ ಟೇಸ್ಟ್ ಮಾಡ್ತೀನಿ. ಇದು ನೂಡಲ್ಸ್ ಪ್ರಿಪ್ರೇಷನ್ ನೋಡ್ಕೊಳ್ಳಿ ಸಿಂಪಲ್ಲು. ಇಲ್ಲಿ ನೋಡಿ ನಿಮಗೆ ಈ ಮಸಾಲೆ ಎಷ್ಟು ಆಗ್ತಾಯಿದೆ ಅದೇ ಖುಷಿ ನಿಮಗೆ. ಯಾರು ನಿಮ್ಗೆ ಇಷ್ಟೊಂದೆಲ್ಲ ನೋಡಿ ಸ್ವಲ್ಪನೇ ಜಾಸ್ತಿನೇ ಎಷ್ಟು ಹಾಕಿದ್ದಾರೆ ಅಂತ. ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ನೂಡಲ್ಸ್ ಬರ್ತಾಯಿದೆ. ಅದಕ್ಕೊಂದು ಸ್ವಲ್ಪ ಪೆಪ್ಪರ್ ಪೌಡರು, ಗರಂ ಮಸಾಲೆ, ಬಿರಿಯಾನಿ ಪೌಡರು, ಸಾಲ್ಟ್, ಪೆಪ್ಪರು, ಒಂದು ಸ್ವಲ್ಪ ಲೈಟಾಗಿ ವಿನೆಗರು. ಇದಕ್ಕೂ ತುಪ್ಪ ಹಾಕ್ತೀರಾ? ಎಲ್ಲದಕ್ಕೂ ತುಪ್ಪ ಯೂಸ್ ಮಾಡ್ತಾರೆ. ಸ್ವಲ್ಪ ಖಾರ ನಿಮಗೆ ಬೇಕಾದ್ರೆ ಕೇಳಿ ಹಾಕ್ಸ್ಕೊಳ್ಳಿ. ನಾನು ತೊಗೊಂಡಿದ್ದೆಲ್ಲ ಆಲ್ಮೋಸ್ಟ್ ನಾನು ಮೀಡಿಯಮ್ ಖಾರ ತೊಗೊಳ್ಳೋದು, ತುಂಬ ಖಾರ ತೊಗೊಳ್ಳಲ್ಲ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಕೇಳಿ ಹಾಕಿಸ್ಕೊಳ್ಳಿ. ಮತ್ತು ಪಕ್ಕನೇ ನಿಮಗೆ ಗೋಬಿ ಮಾತ್ರ ನಿಮಗೆ ಪಕ್ಕನೇ ಪಾನಿಪುರಿ ಬೇಕಾದ್ರೆ ಸಿಗುತ್ತೆ, ಚುರುಮುರಿ ಬೇಕಾದ್ರೆ ಸಿಗುತ್ತೆ. ಒಂದು ವಿಷಯ ಏನು ಖುಷಿ ಅಂದರೆ ಒಬ್ಬರು ಹಾಕಿದ್ರೆ ಇನ್ನೊಬ್ಬರು ಹಾಕಿಲ್ಲ, ಅದೇ ಖುಷಿ. ನೋಡಿ ಕ್ರೌಡ್ ಶುರು ಆಯಿತು ಬರಲಿಕ್ಕೆ. ಸೊ ಫೈನಲಾಗಿ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಇಂದು ಟೈಮಿಂಗ್ಸ್ ಕೇಳ್ಕೊಳ್ಳೋಣ ಒಂದು ಸಲ. 3:30 ಒಂದು 10:30. ಸಂಜೆ 3:30 ಶುರು ಆಗ್ಬಿಡ್ತಂಕ ಎಲ್ಲ 10:00 ಕ್ಲೋಸು. ಸೊ ಪೀಕ್ ಟೈಮ್ ಬಂದರೆ ಒಂದು 6:30 ಒಳಗಡೆ ತುಂಬ ಪೀಕ್ ಟೈಮ್ ಇರುತ್ತೆ. ಹೇಳೋಕ್ಕಾಗಲ್ಲ, ಕೆಲವು ಟೈಮ್ ಈ ಟೈಮಲ್ಲೂ ಇರುತ್ತೆ. ಹಾಂ. ಸೊ ಇದು ಮಳೆಗಾಲ ಸ್ವಲ್ಪ ಹನಿ ಏನು ಆಗ್ತಾಯಿದೆ. ಇದಕ್ಕೂ ಅದಕ್ಕೂ ತುಂಬಾ ಟೇಸ್ಟ್ ಇರುತ್ತೆ. ಎಲ್ಲರೂ ಒಂದು ಸಲ ಬಂದು ಟ್ರೈ ಮಾಡಿ, ಮಸ್ಟ್ ಆ್ಯಂಡ್ ಶುಡ್. ಸೊ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದ. ಇನ್ನಷ್ಟು ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನಮಗೆ ಎಷ್ಟು ಪ್ರೋತ್ಸಾಹಿಸ್ತೀರೋ ಅಷ್ಟು ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಟಿಲ್ ದೆನ್ ಪ್ಲೀಸ್.